ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳಿಗೆ ರಾಜೀನಾಮೆ ಕೊಡ್ತಿದ್ದಾಗ ನಾನೇ ಕೊಡ್ಬೇಕು ಏನು? ಆಫ್ಟರ್ ಆಲ್ ಜುಜ್ವಿ ಒಂದಿಷ್ಟು ನುಂಗಿದ್ದೀನಿ, ಅದಕ್ಕೆ ರಾಜೀನಾಮೆ ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್, ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯಿ ಅನ್ನೋ ನನ್ನ ಮಗನಿಗೆ ನನ್ನ ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ, ನನ್ನ ಸಸ್ಪೆಂಡ್ ಮಾಡ್ತೀಯೇನೋ? ನೋಡ್ತಾ ಇರು, ನಿನ್ನನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲ ನನ್ನ ಮಗನೇ, ಇವಳು ನನ್ ಡೌ. ಇವಳು ಯಾಕೋ ಕರಿತೀಯ? ನಾನ್ ಕರ್ತಿದ್ ನಿನ್ ಶಾಂತಿನಲ್ಲಯ್ಯ. ನನಗೆ ಶಾಂತಿ ಬೇಕು ಅಂತಂದೆ. ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು ಅಂತಂದೆ. ನೀವೆಲ್ಲ ರಾಜಕೀಯ ಪುಡಾರಿಗಳ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರು ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡಿ. ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬ್ಯಾಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಕುಂಟು ಮಾದಣ್ಣ ನಮ್ಮ ಅಭ್ಯರ್ಥಿ, ಅವನೇ ನಾವು ನಿಲ್ಲಿಸೋದು. Yes, yes. Kuntu Madana is our candidate. Election on 28th. No more talking. This is the end of the meeting. Kuntu Madana jai. ಜೈ. ಹಲೋ ರವಿ. ರವಿ, ನಾನು ಜ್ಯೋತಿ. ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಏನೀಗ ಮಾತಾಡ್ಸಲ್ವಾ? ಏನಕ್ಕೆ ಮಾತಾಡ್ಸ್ಬೇಕು? ಏನ್ರಿ ಹಾಗಂತೀರಾ? ಪರಿಚಯ ಆದವರು ಎದುರುಗಡೆ ಸಿಕ್ಕಿದ್ರೆ, ಅದ್ರಲ್ಲೂ ಒಂದ್ ಹುಡುಗಿ ಸಿಕ್ಕಿದ್ರೆ ಹಲೋ ಅಂತಾನು ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಬನ್ನಿ ಕಾಫಿ ಕುಡಿಯೋಣ. ರೀ, ನಿಂತ್ಕೊಳ್ರಿ. ನೀವ್ ಹೋದ್ರೆ ನನ್ ಮೇಲೆ ಆಣೆ. ಥ್ಯಾಂಕ್ಸ್. ನೋಡಿ ಮಿಸ್ ಜ್ಯೋತಿ, ನನ್ನೇನೋ ನಾವಿಬ್ರು ಮಿಸ್ ಆಗಿ ಮೀಟ್ ಆದ್ವಿ. ನೀವು ಅದನ್ನೇ ರೀಸನ್ ಆಗಿ ಇಟ್ಕೊಂಡು ಕಾಫಿ ಕರೆದ್ರೆ ಬರಕ್ಕೆ ನನಗೇನು ಲವ್ ಎಟ್ ಫಸ್ಟ್ ಸೈಟು ಆಗಿಲ್ಲ. ನಾನು ಹೀರೋನೂ ಅಲ್ಲ, ನೀವು ಹೀರೋಯಿನೂ ಅಲ್ಲ. ಗೊತ್ತಾಯ್ತಮ್ಮ? ಬೇರೆ ಯಾರನ್ನಾದ್ರು ಟ್ರೈ ಮಾಡು. ಲುಕ್, ಸಿ ಯು ಫಾರ್ ದಿ ಲಾಸ್ಟ್ ಟೈಮ್. ನೋಡಿ ಶಾಂತಮ್ನವ್ರೆ, ಇಂಥ ಸಂಬಂಧ ಸಿಗೋದು ಬಹಳ ಅಪರೂಪ. ನಮ್ಮ ರಾಮಚಂದ್ರಪ್ಪನವರು ಬಹಳ ಒಳ್ಳೆ ಜನ, ತುಂಬಾ ಅನುಕೂಲಸ್ಥರು. ಧೈರ್ಯವಾಗಿ ಸಂಬಂಧ ಬೆಳೆಸಿಮ್ಮ. ತಾವು ದೊಡ್ಡ ಮನ್ಸು ಮಾಡಿ ನಿಮ್ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೋಬೇಕು. ಆದ್ರೆ ಒಂದ್ ಕಂಡೀಷನ್. ಅದೇನ್ ಹೇಳಿ? ಏನಿಲ್ಲ, ನಮಗೊಬ್ಳು ಮಗಳಿದ್ದಾಳೆ, ತುಂಬಾ ಲಕ್ಷಣವಾಗಿದ್ದಾಳೆ. ಅವಳನ್ನ ನಿಮ್ ಮನೆ ತುಂಬಿಸ್ಕೊಳ್ಳೋದಾದ್ರೆ ನಿಮ್ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಏನಂತೀರಾ? ಅದಕ್ಕೇನಂತೆ, ನಾವು ನಮ್ ರವಿಗೆ ಮದ್ವೆ ಮಾಡ್ಬೇಕು ಅಂತಾನೆ ಇದ್ದೀವಿ. ನೀವು ಹೇಳ್ದಾಗೆ ಆಗ್ಲಿ. ಆಯ್ತು ಶಾಂತಮ್ಮ, ಯಾವ್ದಕ್ಕೂ ನಿಮ್ ಮಗ ಬಂದ್ಮೇಲೆ ಅವ್ರನ್ನು ಒಂದ್ ಮಾತು ಕೇಳಿ ನೋಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಅವನು ಅವ್ರ ಅಕ್ಕನಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ. ನಾವೇನ್ ಬರ್ತೀವಮ್ಮ? ನಮಸ್ಕಾರ ಎಲ್ರಿಗೂ. ಯಾರಮ್ಮ ನೀನು? ಯಾರು ಬೇಕಾಗಿತ್ತು? ರವಿ ಮನೇಲಿ ಇಲ್ವಾ? ಅವನಿನ್ನೂ ಆಫೀಸಿಂದ ಬಂದಿಲ್ಲ. ಯಾಕೆ, ಏನಾಗ್ಬೇಕಾಗಿತ್ತು? ಓ ಶಿಟ್, ರವಿ ಯಾಕೆ ಹೀಗ್ ಮಾಡ್ತಾರೆ? ಛೇ, ನಾನ್ ಬರ್ತೀನಿ ಅಂತ ಹೇಳಿದ್ನಲ್ಲ. ಹೌದು, ನೀವ್ಯಾರು? ಮೊದಲು ನೀನ್ ಯಾರು ಹೇಳು. ನಾನು ರವಿ ಹೆಂಡತಿ. ಏನು, ನೀನು ರವಿ ಹೆಂಡ್ತಿನ? ಹೌದು ಸರ್, ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದೀವಿ. ಯಾರೇ ನೀನು? ತೆರೆದ ಮನೆಗೆ ನಾಯಿ ನುಗ್ಗ ನುಗ್ಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ? ನೋಡಮ್ಮ, ಯಾರ್ದೋ ಮನೆ ಅನ್ಕೊಂಡು ಈ ಮನೆಗೆ ಬಂದ್ಬಿಟ್ಟಿದ್ಯಾ? ನಿನ್ ಗಂಡನ ಮನೆ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇರ್ಬೇಕು, ಹೋಗಿ ಹುಡುಕ್ ನೋಡು. ಇಲ್ಲ ಸರ್, ಇದು ನನ್ ಗಂಡನ ಮನೆ. ರವಿನೇ ನನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಏನೇ, ನನ್ನ ಮಗನ ಬಗ್ಗೆ ಸುಳ್ಳು ಹೇಳ್ತಾ ಇದ್ಯಾ? ಹೋಗೆ ಇಲ್ಲಿಂದ. ನೀವ್ ರವಿಯವ್ರ ಮಮ್ಮಿನಾ? ಅತ್ತೆ ಇದಳ ಮೇಲೆ. ಅತ್ತೆ, ನೀವು ನನ್ಗೆ ಆಶೀರ್ವಾದ ಮಾಡೋವರೆಗೂ ನಾನ್ ನಿಮ್ ಕಾಲ್ ಬಿಡಲ್ಲ. ಶಾಂತಮ್ಮ, ಏನಮ್ಮ ಇದೆಲ್ಲ? ಎದ್ದಳ ಮೇಲೆ ನೋಡು,
ನನ್ ತಮ್ಮನ ಬಗ್ಗೆ ಹೀಗೆಲ್ಲ ಸುಳ್ಳು ಹೇಳ್ಬೇಡ. ಅವನ್ ನಿನ್ನ ಮದ್ವೆ ಆಗಿದ್ದಾನೆ ಅನ್ನೋದಕ್ಕೆ ಏನೇ ಸಾಕ್ಷಿ? ಇದೇ ಸಾಕ್ಷಿ. ಇದನ್ನ ಅವನೇ ಕಟ್ಟಿದ್ದಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಗ್ಯಾರಂಟಿನಾ? ನಿಮ್ ತಮ್ಮನ್ನೇ ಕೇಳಿ ರಿಜಿಸ್ಟರ್ ಆಫೀಸಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನನ್ನ ಬರ್ತ್ಡೇ ಇನ್ವಿಟೇಷನ್. ನಿಮ್ ತಮ್ಮನೇ ಮಾಡಿಸಿದ್ದು. ನೋಡಿ, ನೀವು ನೋಡಿ ಸರ್. ಎಂತ ದರಿದ್ರ ಸಂಬಂಧ ತೋರಿಸಿದ್ರಿ? ನಡೀರಿ ಹೋಗೋಣ. ಯು ಬ್ಲಡಿ ಬಿಚ್! ನನ್ನ ಮನೆಗೆ ಬಂದು ನನ್ನನ್ನು ಮದುವೆ ಆಗಿದ್ದೀನಿ ಅಂತ ನಮ್ಮ ತಾಯಿ ನಮ್ಮ ಅಕ್ಕನ ಹತ್ರ ಸುಳ್ಳು ಹೇಳಿದ್ಯಾ? ಹೇಳ, ಯಾಕೆ ಹಾಗೆ ಹೇಳ್ದೆ? ನಿಮ್ಮ ಅಯ್ಯನ್ ಬಗ್ಲೇ ನಿಮ್ಮನ್ನ ನನ್ನ ಹತ್ರಕ್ಕೆ ಕರೆಸ್ಕೋಬೇಕು ಅನ್ನಿಸ್ತು. ಅದಕ್ಕೆ ಆ ರೀತಿ ನಾಟಕ ಆಡ್ದೆ. ದಟ್ಸ್ ಆಲ್. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ನಮ್ಮ ಅಕ್ಕ ನಮ್ಮ ತಾಯಿ ಹತ್ರ ನಿಜ ಒಪ್ಕೋಬಾರೆ. ಬಾ. ಇಷ್ಟೊತ್ನಲ್ಲಿ ರವಿಯಲ್ಲಿ ಅವರು ಮಲ್ಗಿದ್ದಾರೆ. ಅವನ ಹೊಕ್ಕರಿ. ಇಷ್ಟೊತ್ನಲ್ಲ, ಮಲ್ಗಿದಾರಲ್ಲ. ನಾನು ಅವನ ಜೊತೆ ಮಾತಾಡ್ಬೇಕು. ಮೊದ್ಲು ಹೋಗ ಅವನ್ ಕರಿ. ಆಯ್ತಕ್ಕ, ಬನ್ನಿ ಒಳಗ್ ಕೂತೀರಿ. ಅಕ್ಕ, ನೀವಿಲ್ಲಿ ಕೂತೀರಿ, ನಾನು ಹೋಗಿ ರವಿನ್ ಕರ್ಕೊಂಡ್ ಬರ್ತೀನಿ. You are under arrest. ಅರೆಸ್ಟ್? ಇವಳನ್ನ ಅರೆಸ್ಟ್ ಮಾಡ್ರು. ನನ್ನನ್ನ ಯಾಕೆ ಅರೆಸ್ಟ್ ಮಾಡ್ಬೇಕು? ಈ ಮನೇಲಿ ನೀನ್ ನಡೆಸ್ತಿರೋ ಅವ್ಯವಹಾರಗಳೆಲ್ಲ ನನಗ್ ಗೊತ್ತಾಗಿರೋದ್ರಿಂದ. ಈ ಮನೇಲಿರೋ ಎಲ್ಲಾ ರೂಮ್ಗಳನ್ನ ಸರ್ಚ್ ಮಾಡ್ರು. ಕಮಾನ್ ಮೂವ್. ಇನ್ಸ್ಪೆಕ್ಟರ್, ಕಾರಣ ಇಲ್ಲದೆ ಸಂಸಾರಸ್ಥರ ಮನೆನ ಸರ್ಚ್ ಮಾಡೋ ಹಾಗಿಲ್ಲ. ಆಹಾ, ಇದು ಸಂಸಾರಸ್ಥರ ಮನೆನಾ? ಇಲ್ಲಿರೋರೆಲ್ಲ ಸಂಸಾರಸ್ಥರ? ಅಲ್ಲಿ ನೋಡು, ಇವರೆಲ್ಲ ಸಂಸಾರಸ್ಥರು. ಇನ್ಸ್ಪೆಕ್ಟ್ರೆ, ನಿಜವಾಗ್ಲೂ ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ತಮ್ಮನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಜ್ಯೋತಿ, ರವಿ. ನಿಜ ಹೇಳು, ಎಷ್ಟು ದಿವಸದಿಂದ ಈ ಮನೆಯಲ್ಲಿ ಈ ದಂಧೆ ಮಾಡ್ತಿದ್ಯಾ ಅಂತ? ಸುಳ್ಳೇನಾದ್ರೂ ಹೇಳಿದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ಇಲ್ಲ ಇನ್ಸ್ಪೆಕ್ಟರ್, ಇದೇ ಮೊದಲನೇ ಸಲ ನಾನು ಈ ಮನೆಗೆ ಬರ್ತಿರೋದು. ಇದ್ರಲ್ಲೇನೋ ಮೋಸ ಇದೆ. ಲೇ ಚಿನಾಲಿ, ನಿನ್ ನಾಟಕ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಆ ಗೂಂಡಾ ತಮ್ಮನ್ ಸಪೋರ್ಟ್ ಇದೆ ಅಂತ ಹೇಳಿ ಹುಡುಗಿಯರ್ನಿಟ್ಕೊಂಡು ಈ ಮನೆಯಲ್ಲಿ ದಂಧೆ ನಡೆಸ್ತಾ ಇದ್ಯಾ? ಇದಕ್ಕೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಮಗ ನಿನಗೆ ಸಪೋರ್ಟ್ ಬೇರೆ. ಏಯ್, ಇವತ್ತು ಸೂಳೆಯರ್ ಸಮೇತ ರೆಡ್ ಹ್ಯಾಂಡ್ ಆಗಿ ನನ್ನ ಕೈ ಸಿಕ್ಕಾಕೊಂಡಿದ್ಯಾ? ಅದು ಯಾವ ನನ್ನ ಮಗ ಬಂದು ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅಂತ ನಾನು ನೋಡ್ತೀನಿ ಕಣೆ. ಬಾಯಿ ಮುಚ್ಕೊಂಡು ನಡಿಯಲೇ.
ಆ